ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ಬಂದಿದ್ದೀನಿ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿರೋ ಜಾಗ ಯಾವುದಂದರೆ, ನೀವು ಬೆಂಗಳೂರಿನಲ್ಲಿದ್ದರೆ ಖಂಡಿತ ಮಸ್ಟ್ ವಿಸಿಟ್ ಪ್ಲೇಸಸ್. ಇನ್ ಕೇಸ್ ಬೇರೆ ನೀವು ಜಿಲ್ಲೆಗಳಲ್ಲಿದ್ದರೂ ಖಂಡಿತ ಬೆಂಗಳೂರಿಗೆ ಬಂದಾಗ ಈ ಪ್ಲೇಸ್ಗೆ ಖಂಡಿತ ವಿಸಿಟ್ ಮಾಡಿ. ಇವತ್ತು ನಾನು ಹೋಗ್ತಿರುವಂತಹ ಜಾಗ ಶ್ರೀ ರವಿಶಂಕರ್ ಗುರೂಜಿ ಅವರ ಆರ್ಟ್ ಆಫ್ ಲಿವಿಂಗ್ಗೆ ನಮ್ಮನೆಯಿಂದ ಸುಮಾರು 10 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ನನಗೆ ತುಂಬ ಇಂಟ್ರೆಸ್ಟ್ ಇರೋದು ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಹ್ಯಾಪಿನೆಸ್ ಪ್ರೋಗ್ರಾಮ್ನ ನಡೆಸ್ತಾರಂತೆ. ಅದ್ರ ಬಗ್ಗೆ ನನಗೂ ಕೂಡ ರೀಸೆಂಟಾಗಿ ಗೊತ್ತಾಯಿತು. ಸೊ ಆ ಡೀಟೇಲ್ಸ್ನ ಕೂಡ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಕಂಪ್ಲೀಟ್ ಟೂರ್ನ ಮಾಡೋಣ. ಮತ್ತು ನೈಟ್ ಲೈಟಿಂಗ್ಸ್ ಕೂಡ ಇರುತ್ತೆ. ಸೊ ಅದು ಹೇಗಿರುತ್ತೆ ಎಲ್ಲ ಡೀಟೇಲ್ಸನ್ನು ಕೂಡ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ನೀವು ನನ್ನ ಜೊತೆ ಅಲ್ಲಿಗೆ ಹೋಗಿ ನಾನು ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಆರ್ಟ್ ಆಫ್ ಲಿವಿಂಗ್ಗೆ ಹೋಗೋಕ್ಕೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದಾದರೆ ನೀವು ಗ್ರೀನ್ ಲೈನಲ್ಲಿ ಲಾಸ್ಟ್ ಸ್ಟಾಪ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹತ್ರ ಇಳ್ಕೋಬೇಕಾಗತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಕಂಟಿನ್ಯೂಸ್ ಬಸ್ಸಸ್ ಇದೆ, KSRTC. ಅಲ್ಲಿಂದ 4ನೇ ಸ್ಟಾಪೇ ನಿಮಗೆ ಆರ್ಟ್ ಆಫ್ ಲಿವಿಂಗ್ ಸಿಗುತ್ತೆ. ಹಾಗೂ ಕೂಡ ನೀವು ಟ್ರಾವೆಲ್ ಮಾಡ್ಬೋದು. ಇನ್ನು ನೀವು ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀನಿ ಅನ್ನೋದಾದರೆ ಬನಶಂಕರಿ ಅಲ್ಲಿ ನಿಮಗೆ ಕಂಟಿನ್ಯೂಸ್ ಬಸ್ಸಸ್ ಸಿಗುತ್ತೆ. ಕನಕಪುರ ರೋಡಲ್ಲಿ ಹೋಗುವಂಥ ಸಾಕಷ್ಟು ಬಸ್ಸಸ್ಗಳು ಆರ್ಟ್ ಆಫ್ ಲಿವಿಂಗ್ ಕಡೆ ಹೋಗುತ್ತೆ. ಸೊ ಹಾಗಾಗಿ ಆ ಕಡೆಯಿಂದನೂ ನೀವು ಬಸ್ನ ತಗೊಂಡು ಇಲ್ಲಿಗೆ ಬರಬಹುದು. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಮುಂದೆ ಆರ್ಟ್ ಆಫ್ ಲಿವಿಂಗ್ ಅಂತ. ಬಸ್ ಸ್ಟ್ಯಾಂಡ್ ಹೇಳಿದ್ರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಎಂಟರ್ ಆಗ್ತಿದ್ದಾಗೇ ಇಲ್ಲಿ 2 ವೀಲರ್ ಪಾರ್ಕಿಂಗ್ ರೈಟಿಗೆ ಮತ್ತು ಲೆಫ್ಟಿಗೆ 4 ವೀಲರ್ ಪಾರ್ಕಿಂಗ್ ಇದೆ. ನಾವು ಇಲ್ಲಿ ರೀಚ್ ಆಗಿದ್ದೇನೆ ಮಧ್ಯಾಹ್ನ 2 ಗಂಟೆಗೆ. ಅಲ್ಲೇ ಮಾಹಿತಿ ಕೇಂದ್ರದಲ್ಲಿ ನಾನು ಇನ್ಫಾರ್ಮೇಷನ್ನ ತಗೊಂಡೆ. ಅವರು ನಮಗೆ ಹೇಳಿದ್ದು ಇಲ್ಲಿ ಫ್ರೀ ಲಂಚ್ ಇರುತ್ತೆ. ಸೊ ನೀವು ಲಂಚ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಅಂತ. ಹಾಗಾಗಿ ನಾವು ಮೊದಲು ಲಂಚನ್ನು ಮುಗಿಸಿದ್ವಿ. ಶ್ರೀ ರವಿಶಂಕರ್ ಗುರೂಜಿಯವರ ಆಶ್ರಮ ಬಹಳ ದೊಡ್ಡದಿದೆ. ಹಾಗಾಗಿ ಅಲ್ಲಿ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಗೈಡ್ ಮಾಡೋಕ್ಕೆ ಪ್ರತಿ ಬಸ್ಗೆ ಒಬ್ಬ ಗೈಡನ್ನು ಕೂಡ ನೇಮಕ ಮಾಡಿರ್ತಾರೆ. ನಮ್ಮನ್ನು ಮೊದಲು ಕರ್ಕೊಂಡೋಗಿದ್ದ ಜಾಗ ಅಂದರೆ ಅಲ್ಲಿನ ಗುರುಕುಲ್ಗೆ. ಅಲ್ಲಿ ಮಕ್ಕಳಿಗೆ ವೇದಾಧ್ಯಯನವನ್ನು ಹೇಳ್ಕೊಡ್ಲಾಗತ್ತಂತೆ. ಬಹಳ ಸುಂದರವಾಗಿತ್ತು ಜಾಗ. ಹಾಗೆ ಅಲ್ಲಿ ಪಂಚಮುಖಿ ಗಣಪತಿ ದೇವಸ್ಥಾನ ಕೂಡ ಇತ್ತು. ಅದನ್ನು ಮುಗಿಸಿ ನಂತರ ನಾವು ಹೊರಟಿದ್ದು 2ನೇ ಜಾಗ ಅಂದರೆ ಅಲ್ಲಿನ ಗೋಶಾಲೆ. ತುಂಬಾ ಚೆನ್ನಾಗಿದೆ. ಸುಮಾರು 1300 ಜಾತಿಯ ತಳಿಯ ಹಸುಗಳನ್ನ ಅಲ್ಲಿ ಸಾಕಲಾಗ್ತಾ ಇದೆ. ಅದು ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿಯ ಸ್ಥಳೀಯ ಹಸುಗಳನ್ನು ಕೂಡ ತಂದು ಇಲ್ಲಿ ಸಾಕ್ತಾ ಇದ್ದಾರೆ. A2 ಮಿಲ್ಕ್ ಕೂಡ ಇಲ್ಲಿ ಸಿಗತ್ತೆ. ನಿಮಗೇನಾದರೂ ಕುಡಿಬೇಕು ಅಂತ ಅನಿಸಿದ್ರೆ ಮಜ್ಜಿಗೆ ಮತ್ತು ಹಾಲು ಕೂಡ ಅಲ್ಲಿ ಮಾರಾಟಕ್ಕಿದೆ. 1 ಗ್ಲಾಸ್ ಮಜ್ಜಿಗೆಗೆ 20 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬ ಜನ ಅದನ್ನು ತಗೊಂಡು ಕುಡಿದು ಎಲ್ಲರೂ ಕೂಡ ಸಂತೋಷಪಟ್ಟರು. ಮತ್ತು ಅಲ್ಲಿ ಒಂದು ಮೆಡಿಟೇಷನ್ ಸೆಂಟರ್ ಹತ್ರ ನಮಗೆ 10 ನಿಮಿಷ ಮೆಡಿಟೇಷನ್ ಮಾಡಿಸಿದ್ರು. ಹಾಗೆ ಅಲ್ಲೇ ತೋಟದಲ್ಲಿ ಬೆಳೆದಿದ್ದಂತಹ ಹಣ್ಣು ಮತ್ತು ಕಬ್ಬಿನ ಜ್ಯೂಸನ್ನು ಕೂಡ ತೊಗೊಂಡು ಎಂಜಾಯ್ ಮಾಡಿದ್ವಿ. ಇವಾಗ ನಾವು ಹೊರಟಿರೋ ಜಾಗ ಅಂದರೆ ಶ್ರೀ ಸಾಂಬಾ ಪರಮೇಶ್ವರ ದೇವಸ್ಥಾನ. ಇಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲ. ಸ್ವಲ್ಪ ದೂರ ಒಂದು 10 ಮಿನಿಟ್ಸ್ ಆಗುತ್ತೆ, ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇವಾಗ ನಾವು ಅಲ್ಲಿಗೆ ಹೊರಟಿರೋದು. ಹಾಗೆ ಈ ಮೆಡಿಟೇಷನ್ ಸೆಂಟರ್ನಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟರು. ಅದು ಇಲ್ಲಿ ನಡೆಯುವಂತಹ ವಿಶೇಷವಾದ ಪ್ರೋಗ್ರಾಮ್ ಅಂದರೆ ಅದು ಹ್ಯಾಪಿನೆಸ್ ಪ್ರೋಗ್ರಾಮ್. ಅದ್ರ ಬಗ್ಗೆನೂ ಕೂಡ ನಾನಿವಾಗ ಡೀಟೇಲ್ಸ್ನ ಕೊಡ್ತೀನಿ. ಹ್ಯಾಪಿನೆಸ್ ಪ್ರೋಗ್ರಾಮ್ ಏನಿದೆ ಇದರಲ್ಲಿ ಸುದರ್ಶನ್ ಕ್ರಿಯೆನ ಅವರು ಹೇಳ್ಕೊಡ್ತಾರೆ. ಯಾರೆಲ್ಲ ಡಿಪ್ರೆಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್ ಆಗಿರುತ್ತೆ, ಒಂದು ಡಿಸಿಷನ್ನ ಕ್ಲಿಯರಾಗಿ ತೊಗೊಳಕ್ಕಾಗಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಮತ್ತು ಒಂದು ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಹ್ಯೂಮಿನಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಈ ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಇದರ ಸ್ವಲ್ಪ ಡೀಟೇಲ್ಸ್ನ ನಾನು ಕೊಡ್ತೀನಿ. ಇದನ್ನು ಅವರು ಪ್ರತಿ ವೀಕೆಂಡ್ಸು ಅಂದರೆ 2nd ಮತ್ತು 4th ವೀಕಲ್ಲಿ ಇದನ್ನು ನಡೆಸ್ತಾರೆ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನೀವು ಅವ್ರ ಡೀಟೇಲ್ಸ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸ್ಟೇ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಥರ್ಸ್ಡೇ ನೈಟೇ ಹೋಗಿ ಸ್ಟೇ ಮಾಡಿ 3 ಡೇಸ್ ಅಲ್ಲಿ ಸ್ಟೇ ಮಾಡ್ಬೋದು ವೀಕೆಂಡು. ಫಾರ್ 4 ಶೇರಿಂಗ್ಗೆ 4800 ರುಪೀಸ್ನ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಶಿವನ ದರ್ಶನವನ್ನು ಮುಗಿಸಿ ನಾವು ಬಂದಿದ್ದು ವಿಶಾಲಾಕ್ಷಿ ಮಂಟಪದ ಕಡೆಗೆ.
ಈ ಜಾಗ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ 6 ಗಂಟೆಗೆ ಸತ್ಸಂಗ ಪ್ರೋಗ್ರಾಮ್ ಕೂಡ ಅರೇಂಜ್ ಮಾಡಿದರು. 1 ಅವರ್ ಇರುತ್ತೆ. ಅಂದರೆ ಅಲ್ಲಿ ಕೆಲವು ಹಾಡುಗಾರರನ್ನು ಕರೆಸಿ ದೇವರ ನಾಮಗಳನ್ನು ಹಾಡಿಸ್ತಾರೆ. ಅದನ್ನು ಎಲ್ಲರೂ ರಿಪೀಟ್ ಮಾಡ್ತಾರೆ. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮನಸ್ಸು ಮೈಂಡು ಸಖತ್ತು ಕಾಮ್ ಮತ್ತು ಪೀಸ್ಫುಲ್ ಆಗುವಂತಹ ಜಾಗ. ಖಂಡಿತ ಹೋದರೆ ನೀವು ಕೂಡ ಇದನ್ನು ಮಿಸ್ ಮಾಡಬೇಡಿ, ಅಟೆಂಡ್ ಮಾಡಿ. ರಾತ್ರಿ 7:15 ಇಲ್ಲಿ ರಾತ್ರಿ ಊಟದ ವ್ಯವಸ್ಥೆ ಕೂಡ ಉಚಿತವಾಗಿ ಮಾಡಿರ್ತಾರೆ. ನಿಮ್ಮ ಹತ್ರ ಟೈಮ್ ಇದ್ದರೆ ಖಂಡಿತ ಪ್ರಸಾದನ ಸ್ವೀಕರಿಸಬಹುದು. ನಾವು ಕೂಡ ಊಟನ ಮುಗಿಸಿ ಆಚೆ ಕಡೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದರು. ಅಲ್ಲಿ ನೀವು ಕೂತ್ಕೋಬಹುದು ಕೂಡ. ಎಷ್ಟು ಪೀಸ್ಫುಲ್ ಆಗಿದೆ ಜಾಗ ಅಂದರೆ ತುಂಬಾ ಚೆನ್ನಾಗಿದೆ. ಬಹಳ ಖುಷಿಯಿಂದ ಹೊರಡ್ತಾ ಇದ್ದೀನಿ. ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.